ಭಾರತಕ್ಕೆ ಉಕ್ಕಿನ ಕೋಟೆಯಾಗ್ತಿದೆ ಚಿತ್ರದುರ್ಗ. ಕೋಟೆನಾಡಲ್ಲಿ $4 ಬಿಲಿಯನ್ ಯೋಜನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರಷ್ಯಾದ ರೇಡಾರ್ ಸ್ಥಾಪನೆ. ಕೋಟೆನಾಡು ಚಿತ್ರದುರ್ಗ ಭಾರತದ ವೈಜ್ಞಾನಿಕ ಹಾಗೂ ರಕ್ಷಣಾ ವ್ಯವಸ್ಥೆಯ ಪ್ರಮುಖ ಕೇಂದ್ರವಾಗಿ ಬದಲಾಗ್ತಾ ಇದೆ. ಈಗಾಗಲೇ DRDO, ಇಸ್ರೋ ಹಾಗೂ ಸೇನೆಗೆ ಸಂಬಂಧಿಸಿದ 4 ವೈಜ್ಞಾನಿಕ ಸಂಸ್ಥೆಗಳನ್ನು ಹೊಂದಿರುವ ಚಿತ್ರದುರ್ಗ ಜಿಲ್ಲೆಯಲ್ಲಿ ರಕ್ಷಣೆಗೆ ಸಂಬಂಧಿಸಿದ ಮತ್ತೊಂದು ಮಹತ್ವದ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. $4 ಬಿಲಿಯನ್ ವೆಚ್ಚದ ಯೋಜನೆ ಅಂದ್ರೆ ಬರೋಬ್ಬರಿ 34,000 ಕೋಟಿ ರೂಪಾಯಿಯ ಯೋಜನೆಗೆ ಚಿತ್ರದುರ್ಗ ಜಿಲ್ಲೆಯನ್ನ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿಕೊಂಡಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ರಷ್ಯಾದಿಂದ ಖರೀದಿಸಲಾಗುತ್ತಿರುವ ವೊರೋನೆಜ್ ರಾಡರ್ ಅನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಳವಡಿಸುವ ಮೂಲಕ ದೇಶದ ರಕ್ಷಣಾ ವ್ಯವಸ್ಥೆಗೆ ಬಲ ತುಂಬಲು ಡಿಫೆನ್ಸ್ ಮಿನಿಸ್ಟರಿ ಮುಂದಾಗಿದೆ. ಹೌದು, ಭಾರತದ ಸರ್ಕಾರ ರಷ್ಯಾದಿಂದ ಅತ್ಯಾಧುನಿಕ ವೊರೋನೆಜ್ ರಾಡರ್ ಅನ್ನ ಖರೀದಿಸುತ್ತಿದೆ. ಈ ರಾಡರ್ ಅನ್ನ ಈಗ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದ ಚಿತ್ರದುರ್ಗದಲ್ಲಿ ಅಳವಡಿಸುವ ಸಾಧ್ಯತೆ ಇದೆ. ಈಗಾಗಲೇ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಉನ್ನತ ಮಟ್ಟದ ಸಂಸ್ಥೆಗಳಿವೆ. ರಾಡರ್ ಸ್ಥಾಪನೆ ಸಂಬಂಧ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗಾಗಲೇ ಸಮೀಕ್ಷೆ ಕಾರ್ಯ ನಡೆದಿದೆ ಅಂತ ಹೇಳಲಾಗಿದೆ. ಅಂದಾಜು 8,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಬಲ್ಲ ಸಮರ್ಥ ತಂತ್ರಜ್ಞಾನ ಹೊಂದಿರುವ ಈ ಪ್ರಭಾವಿ ಲಾಂಗ್ ರೇಂಜ್ ರಾಡರ್ ಅಳವಡಿಕೆ ಕುರಿತಂತೆ ಭಾರತ ಮತ್ತು ರಷ್ಯಾ ನಡುವೆ ನಡೆದಿದೆ ಎನ್ನಲಾದ ಉನ್ನತ ಮಟ್ಟದ ಮಾತುಕತೆ ದೇಶದ ಭದ್ರತೆ ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ. ಪಾಕ್ ಚೀನಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೇ ಟಾರ್ಗೆಟ್. DRDOದಿಂದ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್. ರಷ್ಯಾದ ನದಿಯ ಹೆಸರು ಹೊಂದಿರುವ ಮುನ್ನೆಚ್ಚರಿಕೆ ನೀಡುವ ಹೊಸ ತಲೆಮಾರಿನ ವೊರೋನೆಜ್ ರಾಡರ್ ವಾಯು ಪ್ರದೇಶದಲ್ಲಿ ಬಹಳ ದೂರದವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಎದುರಿಸಲು ವಿಮಾನಗಳ ಚಲನವಲನಗಳ ಪತ್ತೆ ಮತ್ತು ನಿಗಾಕ್ಕೆ ನೆರವಾಗಲಿದೆ. ಈಗಾಗಲೇ ಸಿದ್ಧಪಡಿಸಿದ ವೊರೋನೆಜ್ ರಾಡರ್ ಅನ್ನ ಕೆಲವೇ ತಿಂಗಳಲ್ಲಿ ಸ್ಥಾಪಿಸಬಹುದು ಎನ್ನಲಾಗ್ತಾ ಇದೆ. ಹಳೆಯ ತಲೆಮಾರಿನ ರಾಡರ್ಗಳಿಗೆ ಹೋಲಿಸಿದರೆ ಇದರ ನಿರ್ವಹಣೆಗೆ ಹೆಚ್ಚಿನ ಸಿಬ್ಬಂದಿ ಅಗತ್ಯವಿಲ್ಲ. ಮತ್ತೊಂದು ವಿಶೇಷ ಬಂದ್ರೆ ಸಂಪೂರ್ಣ ಸ್ಥಾಪನೆಗೂ ಮುನ್ನವೇ ಭಾಗಶಃ ಇದರ ಕಾರ್ಯನಿರ್ವಹಣೆ ಸಾಧ್ಯವಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ಒಪ್ಪಂದ ಪ್ರಕ್ರಿಯೆ ಪೂರ್ಣಗೊಂಡ್ರೆ ಮೇಕ್ ಇನ್ ಇಂಡಿಯಾ ಯೋಜನೆ ಭಾಗವಾಗಿ ಈ ರಾಡರ್ ವ್ಯವಸ್ಥೆಯಲ್ಲಿ 60% ಸ್ವದೇಶಿ ಉಪಕರಣಗಳನ್ನು ಬಳಕೆ ಮಾಡಲು ಭಾರತ ಸರ್ಕಾರ ಮುಂದಾಗಿದೆ. ಈ ಯೋಜನೆಯ ಮೇಲುಸ್ತುವಾರಿಯನ್ನ DRDOದ LRDE ನಿರ್ವಹಿಸಲಿದೆ. ರೇಡಾರ್ ಅಳವಡಿಸಲು ಚಿತ್ರದುರ್ಗವೇ ಯಾಕೆ ಆಯ್ಕೆ? ವೊರೋನೆಜ್ ರಾಡರ್ ಅಳವಡಿಸಲು ಚಿತ್ರದುರ್ಗವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿರುವುದು ಯಾಕೆ ಅಂದ್ರೆ ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ IISc, DRDO, ಇಸ್ರೋ, ಬಾರ್ಕ್ ಸಂಸ್ಥೆಗಳ ಹಲವು ಘಟಕಗಳು ಸ್ಥಾಪನೆಯಾಗಿವೆ. ತಂತ್ರಜ್ಞಾನ ಅಭಿವೃದ್ಧಿ, ಸಂಶೋಧನೆಗೆ ಇಲ್ಲಿ ಮೂಲ ಸೌಕರ್ಯವನ್ನ ಈಗಾಗಲೇ ಒದಗಿಸಲಾಗಿದೆ. ಆದ್ದರಿಂದ ಈಗ ವೊರೋನೆಜ್ ರಾಡರ್ ಅನ್ನ ಕೂಡ ಇಲ್ಲಿಯೇ ಅಳವಡಿಸಲು ಸರ್ಕಾರ ಮುಂದಾಗಿದೆ. ವೊರೋನೆಜ್ ರೇಡಾರ್ ದೇಶದ ಭವಿಷ್ಯದ ಭದ್ರತೆಗೆ ಹೊಸ ಅಸ್ತ್ರವಾಗಿದ್ದು, ಸದಾ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ತಿರುಗೇಟು ನೀಡಲು ಈ ರೇಡಾರ್ ಅನ್ನ ಭಾರತ ಬಳಸಿಕೊಳ್ಳಲಿದೆ. ಚೀನಾ ಹಾಗೂ ಪಾಕಿಸ್ತಾನದ ಮಿಸೈಲ್ ಅಟ್ಯಾಕ್ಗಳನ್ನ ಮೊದಲೇ ಗ್ರಹಿಸಿ ಎಚ್ಚರಿಕೆಯನ್ನ ಈ ರೇಡಾರ್ ನೀಡಲಿದೆ. ಏನಿದು ವೊರೋನೆಜ್ ರೇಡಾರ್? ಇದರಿಂದ ಏನೆಲ್ಲ ಆಗಲಿದೆ? ಏನಿದು ವೊರೋನೆಜ್ ರಾಡಾರ್ ಎಂಬುದನ್ನು ನೋಡುವುದಾದರೆ ಇದನ್ನ ರಷ್ಯಾದ ಅತಿ ದೊಡ್ಡ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ತಯಾರಕ ಅಲ್ಮಜ್ ಆಂಟಿ ಸಂಸ್ಥೆ ಉತ್ಪಾದಿಸ್ತಾ ಇದ್ದು, ಇದಕ್ಕಾಗಿ ಭಾರತ ರಷ್ಯಾ ಜೊತೆ $4 ಬಿಲಿಯನ್ ಒಪ್ಪಂದವನ್ನ ಮಾಡಿಕೊಳ್ಳಲು ಮುಂದಾಗಿದೆ. ಇದು ಗೋಡೆ ರೀತಿಯ ರೇಡಾರ್ ಆಗಿದ್ದು, ಇದನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ವಿಮಾನಗಳು ಮತ್ತು ಬಾಹ್ಯಾಕಾಶದಲ್ಲಿರುವ ವಸ್ತುಗಳನ್ನ ಟ್ರ್ಯಾಕ್ ಮಾಡಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಸರಳವಾಗಿ ಹೇಳುವುದಾದರೆ ಇದು ಭಾರತಕ್ಕೆ ದೂರದಿಂದ ಸಂಭಾವ್ಯ ಬೆದರಿಕೆಗಳನ್ನ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನ ನೀಡುತ್ತೆ. ಈ ರೇಡಾರ್ ಭಾರತದ ಸೂಪರ್ ಪವರ್ಫುಲ್ ಆಕಾಶದ ಕಣ್ಣಾಗಿ ಕಾರ್ಯನಿರ್ವಹಿಸಲಿದೆ. ಭಾರತಕ್ಕೆ ವೊರೋನೆಜ್ ರೇಡಾರ್ ಪ್ರಮುಖ ಯಾಕೆ? ವೊರೋನೆಜ್ ರೇಡಾರ್ ಭಾರತಕ್ಕೆ ಯಾಕೆ ಪ್ರಮುಖ ಅಂದ್ರೆ ಇದು ರಷ್ಯಾದ ಉಪಗ್ರಹಗಳೊಂದಿಗೆ ಕಾರ್ಯನಿರ್ವಹಿಸಲಿದ್ದು, ಎಲ್ಲಾದರೂ ಭಾರತವನ್ನ ಗುರಿಯಾಗಿಸಿ ಕ್ಷಿಪಣಿ ಉಡಾವಣೆ ಮಾಡಿದ್ರೆ ಉಪಗ್ರಹ ಅದನ್ನ ವೊರೋನೆಜ್ ರಾಡಾರ್ಗೆ ಎಚ್ಚರಿಕೆಯನ್ನ ಕಳಿಸುತ್ತೆ. ಅದಾದ ಬಳಿಕ ರೇಡಾರ್ ಆ ಬೆದರಿಕೆ ನಿಜವೋ ಇಲ್ಲವೋ ಎಂಬುದನ್ನ ಪರಿಶೀಲಿಸುತ್ತೆ. ಅದಾದ ಬಳಿಕ ಈ ಬಗ್ಗೆ ಮಾಹಿತಿಯನ್ನ ಸೇನೆಯ ಕಮಾಂಡ್ ಸೆಂಟರ್ಗೆ ನೀಡಲಿದ್ದು, ಅವುಗಳು ಕ್ಷಿಪಣಿಯನ್ನ ನಾಶಪಡಿಸಲಿವೆ. ಇದೆಲ್ಲವೂ ಕ್ಷಣ ಮಾತ್ರದಲ್ಲಿ ನಡೆಯುವ ಪ್ರಕ್ರಿಯೆಗಳಾಗಿವೆ.
ಪ್ರಮುಖವಾಗಿ ಖಂಡಾಂತರ ಕ್ಷಿಪಣಿಗಳನ್ನು ಗುರಿಯಾಗಿಸಿಕೊಂಡು ಈ ರೆಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಾರತದ ಶತ್ರು ರಾಷ್ಟ್ರಗಳಾದ ಚೀನಾ ಹಾಗೂ ಪಾಕಿಸ್ತಾನ ಲಾಂಗ್ ರೇಂಜ್ ಸಾಮರ್ಥ್ಯದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸಿದ್ದು ಭಾರತವನ್ನ ಗುರಿಯಾಗಿಸಿಕೊಂಡಿವೆ. ಈ ಹಿನ್ನೆಲೆ ಭಾರತ ಕೂಡ ಅದಕ್ಕೆ ತಕ್ಕಂತೆ ಸಿದ್ಧತೆ ನಡೆಸ್ತಾ ಇದೆ. ಒಟ್ಟಿನಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಗೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಪ್ರಮುಖ ಅಂಗವಾಗಿ ಸೇವೆ ಸಲ್ಲಿಸ್ತಾ ಇದೆ. ಈಗಾಗಲೇ 4 ಪ್ರಮುಖ ಸಂಸ್ಥೆಗಳ ಘಟಕಗಳನ್ನು ಹೊಂದಿರುವ ಚಿತ್ರದುರ್ಗದಲ್ಲಿ ರಷ್ಯಾ ವೊರೋನೆಜ್ ರೆಡಾರ್ ಕೂಡ ಸ್ಥಾಪನೆಯಾದರೆ ಚಿತ್ರದುರ್ಗದ ಕೀರ್ತಿ ಜಗದಗಲ ಬೆಳಗುವುದಂತೂ ನಿಜ.